ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉಳಿದಿರುವ ಅನ್ನದಿಂದ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ. ತುಂಬ ಈಸಿನೂ ಟೇಸ್ಟಿನೂ ಮತ್ತು ಹೆಲ್ದಿಯಾಗಿ ಕೂಡ. ಕಡಿಮೆ ಎಣ್ಣೆ ಬಳಸಿ 2 ರೆಸಿಪಿ ಮಾಡಿ ತೋರಿಸ್ತೀನಿ. ಕಡಿಮೆ ಎಣ್ಣೆ ಬಳಸಿ ಮತ್ತು ಎಣ್ಣೆ ಬಳಸಿ ನಿಮಗೆ ಯಾವ್ದು ಇಷ್ಟನೋ ಆ ಥರ ಮಾಡ್ಕೊಂಡು ತಿನ್ಬೋದು. ಇದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ. ನಾನಿವತ್ತು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಕಿಚನ್ದಾಗ ಆಲ್ರೆಡಿ ಇದ್ದೇ ಇರ್ತಾವೆ. ನೀವು ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ಈ ರೀತಿ ಅಂದ್ರೆ ಟ್ರೈ ಮಾಡಿರಲ್ಲ, ಖಂಡಿತ ನನ್ನ ರೀತಿ ಟ್ರೈ ಮಾಡಿ. ಈ ಒಂದು ಮಿಕ್ಸಿ ಜಾರಿಗೆ ನಾನು 1 ಪ್ಲೇಟ್ ಆದಷ್ಟು ಅನ್ನನ ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿರೋ ಅನ್ನ ತೊಗೊಂಡಿದ್ರೆ ರಾತ್ರಿ ಮಿಕ್ಕಿರೋ ಅನ್ನ ಯಾವ್ದಾದ್ರು ನಡೀತದೆ. ಅನ್ನ ಉದ್ರದ್ರಾಗಿದ್ರೂ ನಡೀತದೆ, ಅದು ಮೆತ್ತಿದ್ರೂ ನಡೀತದೆ. ನಾನಿದ್ರೆ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸುತ್ತ ಹರ್ಕೋತೀನಿ. ಇಲ್ಲ ಅನ್ನ ಮೆತ್ತಗಿತ್ತಂದ್ರೆ ನೀವು ಕೈಯಿಂದಲೂ ಮ್ಯಾಶ್ ಮಾಡ್ಕೊಬೋದು. ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಇಲ್ಲ ನಮ್ಗೆ ಈ ಥರ ಮಿಕ್ಸಿ ಹಾಕೋದು ಬೇಡ, ಸ್ಮ್ಯಾಶರ್ ಇದನ್ನು ಅಥವಾ ಕೈಲಿ ಮುಚ್ಚಿ ಮೆತ್ತಗೆ ಮಾಡ್ಕೊಬೋದು. ಈ ಥರ ಮೆತ್ತಗಿದ್ರೆ ಸಾಕು. ನೋಡಿ, ನೀವು ಕರೆಕ್ಟಾಗಿ ರೆಡಿಯಾಗಿದೆ. ನಾನು ಇದನ್ನು ಪಾತ್ರೆಗೆ ಹಾಕೋತೀನಿ. ಅನ್ನವನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಯಾವ ವೆಜಿಟೇಬಲ್ಸ್ ಹಾಕಿರೋದು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹೆಲ್ದಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಕಟ್ ಮಾಡಿ ಬೀನ್ಸನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಹಾಕೋಬೋದು. ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್, ಒಂದು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಅಥವಾ ನೀವು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬೋದು. 2 ಮೆಣಸಿನಕಾಯಿಯನ್ನು ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಬೋದು. ಒಂದು ಸ್ವಲ್ಪ ಅರಿಶಿಣ ಸಣ್ಣ ಸ್ಪೂನ್ ಆಗಿದ್ದು 1/4 ಟೀ ಸ್ಪೂನ್ ಅಷ್ಟು. ಒಂದು ಸ್ವಲ್ಪ ರೆಡ್ ಚಿಲ್ಲಿ, ಒಂದು ದೊಡ್ಡ ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್, ಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಅನ್ನದಲ್ಲಿ ಹಸಿರೋದನ್ನ ಹಾಕ್ಬೋದು. ನಾನಿಲ್ಲಿ 1 ಸ್ಪೂನ್ ಆದಷ್ಟು ಪಾವ್ ಭಾಜಿ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಪಾವ್ ಭಾಜಿ ಮಸಾಲೆ ಬೇಡ ಅಂದರೆ ಗರಂ ಮಸಾಲೆನೂ ಹಾಕ್ಬೋದು. ಮಸಾಲೆ ಯಾವುದಾದ್ರೂ ಹಾಕ್ಬೋದು. ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ 1 ಬಟ್ಲಾದಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಈ ಬ್ರೇಕ್ಫಾಸ್ಟು ಅಥವಾ ಈ ರೆಸಿಪಿಯನ್ನು ಕ್ರಿಸ್ಪಿ ಮಾಡೋಕ್ಕೆ ನಾನು ಸಣ್ಣ ರವೆಯನ್ನು 2 ಸ್ಪೂನ್ ಆದಷ್ಟು ಹಾಕ್ತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ ಅಂತ ಕರಿತೀವಿ ಅದು. ಇಲ್ಲಾಂದ್ರೆ ನೀವು ಒಂದು 2 ಅಥವಾ 3 ಸ್ಪೂನ್ ಆದಷ್ಟು ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಕೋಬೋದು. ಇಲ್ಲ ನಾನು 1 ಸ್ಪೂನ್ ಆದಷ್ಟು ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಇಲ್ಲ ಅಂದರೆ ಸ್ವಲ್ಪ ಕಟ್ ಮಾಡಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡೋದು. ಇದು ನೀರು ಹಿಡಿಸಲ್ಲ, ಅಂದ್ರೆ ವೆಜಿಟೇಬಲ್ಸ್ ಇದು ಹಿಟ್ಟನ್ನು ನಾವು ಇದನ್ನೇ ಕಲಸಿ ರೆಡಿ ಮಾಡ್ಕೊಂಡು. ಇಲ್ಲ ಇನ್ನೂ ಡ್ರೈ ಸಿಕ್ಕತ್ತಂದ್ರೆ ನೀವು 1 ಸ್ಪೂನ್ ಆದಷ್ಟೇ ನೀರನ್ನು ಹಾಕ್ಬೋದು, ಅಥವಾ 1 ಸ್ಪೂನ್ ಆದಷ್ಟು ಮೊಸರನ್ನು ಹಾಕ್ಬೋದು. ಯಾವ್ದು ಹಾಕ್ಕೊಂಡು ನಡೀತದೆ. ನೋಡಿ, ಹಿಟ್ಟನ್ನು ಕಲಸಿ 9 ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಅದರೊಳಗೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ.
ತುಂಬ ಎಣ್ಣೆನೂ ಬಳಸ್ತಾ ಇಲ್ಲ, ಏನಿಲ್ಲ. 1 ಸ್ಪೂನ್ ಆಗಷ್ಟು ಏನಿಲ್ಲ ಎಣ್ಣೆ ಹಚ್ತೀನಿ, ಅಷ್ಟರೊಳಗನೆ ಬೇಯಿಸ್ಕೊತೀನಿ. ಈಗ ಕಟ್ಲೆಟ್ ಶೇಪ್ನಾಗ ಅವನ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸೋದು. ಎಣ್ಣೆ ಕಡಿಮೆ ಬೇಕಂದ್ರೆ ಕಲರ್ ಚೆನ್ನಾಗಿದೆ. ರವೆ ಹಾಕಿರೋದ್ರಿಂದ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಸೋಡಾ ಚೆನ್ನಾಗಿ ನೋಡ್ರಿ. ಅನ್ನದಿಂದ ಮಾಡಿದ್ದು ಅಂತ ಹೇಳಿ ಗೊತ್ತೂ ಆಗುತ್ತೆ. ತುಂಬ ಟೇಸ್ಟಿನೂ ಮತ್ತು ಹೆಲ್ದಿಯಾಗಿ ಕೂಡ ಇರ್ತಾವ್ರಿ. ಬಿಸಿ ಬಿಸಿ ಈಗೇನು ತಿನ್ಬೋದು, ಕೆಚಪ್ ಜೊತೆ ತಿನ್ಬೋದು, ಗೋಬಿ ಚಟ್ನಿ ಜೊತೆ ತಿನ್ಬೋದು, ಸೈಜ್ವಾನ್ ಚಟ್ನಿ ಜೊತೆ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬ ಇಷ್ಟ ಆಗ್ತಾರೆ. ನೋಡಿ, ರವೆಯಿಂದ ಹೊರಗಡೆ ಲೇಯರ್ ತುಂಬಾ ಕ್ರಿಸ್ಪಿಯಾಗಿರ್ತದೆ, ಒಳಗಡೆಯಿಂದ ಸಾಫ್ಟ್ ಇರ್ತದೆ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಉಳಿದಿರುವ ಅನ್ನದಿಂದ ನಾವು ಈ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೋದು. ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಕಾಯ್ದಕ್ಕೆ ಇಟ್ಟಿದ್ದೇನೆ. ಅಲ್ಲಿ ಎಣ್ಣೆ ಚೆನ್ನಾಗಿ ಕಾಯುತ್ತೆ. ಈ ಸ್ಟಿಕ್ಗಳನ್ನು ಕರಿತೀನಿ. ಮೀಡಿಯಂ ಫ್ಲೇಮಲ್ಲಿ ಸೋಡಾ ಹಾಕ್ತೀನಿ. ತುಂಬ ಕ್ರಿಸ್ಪಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಳ್ಳೆ ಕಲರ್ ಮೀಡಿಯಂ ಫ್ಲೇಮಲ್ಲಿ ಕರಿತೀನಿ. ನೋಡಿ, ಚೆನ್ನಾಗಿ ಕಲರ್ನು ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ಫುಲ್ ಇವನು ಕ್ರಿಸ್ಪಿ ಮತ್ತು ಎಣ್ಣೆನೂ ಹಿರ್ಕೊಳ್ಳಲ್ಲ. ನೋಡಿರಿ ಎಷ್ಟು ಡ್ರೈ ಬಿಸಿ ಬಿಸಿಯಾಗಿ ಮತ್ತು ಹಾಗೆಯೇ ತಿನ್ಬೋದು. ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.